ಪುತ್ರಕ ನೆಟ್ಟರ್ಸಿರ್ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಭೀಷ್ಮರಿಗೆ ನಮೋ ನಮಃ. ಖುರು ಪಾಂಡವರಿಗೆ ಶಸ್ತ್ರಾವಿದ್ಯೆಯನ್ನು ಕಲಿಸಿಕೊಟ್ಟು ಖುರು ವಂಶವನ್ನೇ ಉನ್ನತ ಸ್ಥಾನಕ್ಕೇರಿಸಿದ ಗುರುದೇವೋತ್ತಮರಿಗೂ ನಮೋ ನಮಃ. ಗೋಮಾತೆಯ ಶೀರ ಗೋಪಾಲ ನಿಗದಿ ಸಾರ ಯದುಪತಿ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದುರ ಮಹಾಶೇರೆ ಕುಶಲವೇ? ಎನ್ನು ಆ ಭಂಡ ಭೀಮನ ರುಂಡವನ್ನು ಚೆಂಡಾಡಿ ಈ ನನ್ನ ಹಸ್ತಿನಾವತಿಯ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರ್ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕೆತ್ತೊಗೆದು ಸೊಕ್ಕಡಗಿಸುವ ಸಿಂಧೂರಾಜ ದುರ್ಯೋಧನ. ಅಪ್ರತಿಮ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಕರ್ಣ. ಇನ್ನು ನನ್ನ ಸಂಕಲ್ಪನೆಯ ಸಾಧನೆಗಾಗಿ ಸ್ವಲ್ಪವೂ ಅಜಾಗೃತನಾಗದೆ ಅಪ್ರತಿಮ ರಾಜಭಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುವ ನನ್ನ ಮಾರ್ಗದರ್ಶಕ ಮಾವ ಶಕುನಿ. ಇನ್ನು ನಾನಾರು ಸರ್ಪ ಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಾ ಕನಕರತ್ನ ಶೋಪಾನಗಳಿಂದ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಛೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಪುರದೀಶ್ವರ ಖುರುಕುಲ ಚಕ್ರೇಶ್ವರ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ದೊರಕಿಸಿಕೊಟ್ಟ ಜನ್ಮದಾತೆಗೆ ಶರಣು ತಾಯಿ ಶರಣು. ಇನ್ನು ಭಯಂಕರ ಕಾರಾಗೃಹದಲ್ಲಿ ನರಕ ಯಾತನೆಯನ್ನು ತೋರಿ ಸಾವಿರಾರು ಮಕುಟ ಮರ್ದನರ ಕುತ್ತಿಗೆಯನ್ನು ಕಿತ್ತೊಗೆದು ಸೊಕ್ಕಡಗಿಸಿದ ಈ ದಕ್ಷ ದುರ್ಯೋಧನ ಭೂಪಾಲ ಮಂಡಿಸುವ ರಾಜರತ್ನ ಸಿಂಹಾಸನ ಇನ್ನು ನಿಮ್ಮೆಲ್ಲರಗಳಿಂದ ಕೂಡಿದ ವೈಭವ ಘನವೈಭವ ವೈಭವ ಘನವೈಭವ ವೈಭವ ಹೊರುಗಲಾಂಛನನ ಮೆರೆಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಹೊರುಗಲಾಂಛನನ ಮೆರೆಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀರ್ತಿ ಮಣಿಮಕುಟ ಮರ್ತನಗೆ ದುರೋದರ ನಿಪುಣ ನಿರ್ಚರೇಂದ್ರನಿಗೆ ತಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲ್ ಎಣಗಿ ಹರೆಯನಗೆ ಸುರಸ
ವಿಚಿತ್ರವಾದ ವೃತ್ತಾಂತವನ್ನು ನೋಡಿದ್ದೀರಾ? ರಾಜ್ಯ ಘೋಷಾದಿಗಳನ್ನೆಲ್ಲ ಕಳೆದುಕೊಂಡ ಆ ಬಡ ಪಾಂಡವರು ನಾಚಿಕೆವಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸುತ್ತಿರುವರಂತೆ. ನೋಡಿದಿರ ತಾತ, ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದನ್ನು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ, ಯುದ್ಧ? ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್, ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿರೆ. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಳ್. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಹೊದಿಸದೆ ಬಿಡುವೆನು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಹೊದಿಸದೆ ಬಿಡುವೆನು. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುವನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುವನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೇಗಿರುವಲ್ಲಿ ಮಾವ? ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಳ್, ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಳ್. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿರೆ. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಳ್. ತಾತ, ತಾತ, ಯುದ್ಧವೆಂದರೆ ಅಗ್ನಿಯೊಂದಿಗೆ ಬೊಂಬೆ ಆಟವಲ್ಲ, ಅಡವಿಯ ಹುಲಿಯೊಂದಿಗೆ ಅರಗಿಳಿಯ ಆಟವೂ ಅಲ್ಲ. ತಾತ, ವಿಧಿಯನ್ನು ಕೆಣಕಿ ಉಳಿಯಬಹುದು, ಆದರೆ ಈ ದುರ್ಯೋಧನನ್ನ ಕೆಣಕಿದವರ ಗತೆ ಮರಣದಲ್ಲಿ ಮುಕ್ತಾಯಪಡಿಸುವೆನು. ಅದು ಅಲ್ಲದೆ ನನ್ನೊಂದಿಗೆ ಗುರುಬಲರಾಮರ ಸಮೇತ 11 ಅಕ್ಷೋಣಿ ಸೈನ್ಯ ದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಗೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನೊಚ್ಚುಗುಚ್ಚಾಗಿ ಹೋಗುವರು. ಆ ಮಾತಾಗಿರಲಿ ಸಹೋದರ ದುಶ್ಯಾಸನ, ನಮ್ಮ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಗ್ರಜ ಅಂಗರಾಜನಾದನೇ ಕನ್ನಡವಿಲ್ಲವೇ? ದುರ್ಯೋಧನ, ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ಚಿಂತೆ? ದುರ್ಯೋಧನ, ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಇನ್ನೆಲ್ಲಿ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕೆ ಅನುಸಾರವಾಗಿ ಈ ದಾಸಿಪುತ್ರ ವಿದುರ ಜೋಪಡಿ ಸೇರಿದನಂತಲ್ಲ. ಏಕೆ ಭೀಷ್ಮ ದ್ರೋಣಾದಿಗಳ ಮನೆ ಇರಲಿಲ್ಲವೇ? ಅಲ್ಲಿಗೆ ಬೇಕಾದರೂ ಹೋಗಬಹುದಿತ್ತು. ಎಷ್ಟೇ ಆಗಲಿ ಗೊಲ್ಲ ಬುದ್ಧಿಯಲ್ಲಿ ತಾನೇ ಹೋಗುವುದು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿಗೆ ದೂತನಾಗಿ ಬರುವುದಲ್ಲದೆ ಯಾಚನೆಗಾಗಿ ಬರುತ್ತಿದ್ದ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕ ಎಂಬ ವಿಚಾರವನ್ನು
ಚಕ್ರವರ್ತಿಯಾದ ನಾನು ಕೇವಲ ದಾಸಿಪುತ್ರನಾದ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಡ ಬೇಕಿಲ್ಲ. ಸಾಕು, ಬಾಯಿ ಮುಚ್ಚು. ಸುಯೋಧನ, ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಧರ್ಮವು ಅಧೀನವು. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಎಲ್ಲೋ ವಿದುರ, ಒದರದಿರಲು ವಿದುರ ಸದರದೆಂ ತೊಡುಕಿ ಒದರದಿರಲು ವಿದುರ ಸದರದೆಂ. ವಿದುರ, ಸುಯೋಧನ, ಒದರದಿರಲು ವಿದುರ ಸದರದೆಂ ತೊಡುಕಿ ಒದರದಿರಲು ವಿದುರ ಸದರದೆಂ. ಕರೆದ ಸಭೆಯೊಳು ನಿಂತು ಚರಿದು ಈ ಕೌರವನ, ಕರೆದ ಸಭೆಯೊಳು ನಿಂತು ಚರಿದು ಈ ಕೌರವನ ನುಡಿದಯಾದೊಡೆಗಿಡಿದು ಕೊಲ್ವೆನಿ ಖಡ್ಗದೊಳು, ನುಡಿದಯಾದೊಡೆಗಿಡಿದು ನಿ ಕೊಲ್ವೆನಿ ಖಡ್ಗದೊಳು. ಒದರದಿರಲು ವಿದುರ ಸದರದೆಂ ತೊಡುಕಿ ಒದರದಿರಲು ವಿದುರ ಸದರದೆಂ. ತಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಎಲ್ಲವೋ ವಿದುರ, ತಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ, ಕುರು ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದೆಂ ತೊಡುಕಿ ಒದರದಿರಲು ವಿದುರ ಸದರದೆಂ. ಒದರದಿರಲು ವಿದುರ ಸದರದೆಂ, ಒದರದಿರಲು ವಿದುರ ಸದರದೆಂ. ಸಹೋದರ ದುಶ್ಯಾಸನ, ರಾಜ, ಪೂಜ್ಯನು ಹಿರಿಯವನೆಂದು ಸುಮ್ಮನೆ ಇದ್ದ ಮಾತ್ರಕ್ಕೆ ಈತನ ಮಾತುಗಳು ಮಿತಿ ಮೀರಿದವು. ಕೂಡಲೇ ಸಭೆಯಿಂದ ಆಚಿಕೊಡಿಸು ಈತನನ್ನು. ಎಲ್ಲೋ ದಾಸಪುತ್ರ ವಿದುರ, ಚೀನೀಚ ಚೀನೀಚ, ಚೀನೀಚ ಚೀನೀಚ, ದುರಂತ ನಿನ್ನ ತಲೆ ಕಡದಿರುವೆ, ದುರದಿಂದ ತಲೆ ಕಡದಿರುವೆ. ಧೈರ್ಯದಿಂದ ನಾಡಿರಿಯ, ಧೈರ್ಯದಿಂದ ನಾಡಿರಿಯ, ಧೈರ್ಯದಿಂದ ನಾಡಿರಿಯ. ಪರಮಘಾತಕಿ ಘೋರಘಾತಕಿ, ಪರಮಘಾತಕಿ ಘೋರಘಾತಕಿ. ಏನ ಮಾಡಲಿ ನರೈಚ, ಏನ ಮಾಡಲಿ ನರೈಚ. ಆರಿ ಸೂರ್ಯನು ನಿನ್ನ ಸೆಳೆದನು, ಆರಿ ಸೂರ್ಯನು ನಿನ್ನ ಸೆಳೆದನು. ಏನ ಮಾಡಲಿ ನರೈಚ, ಏನ ಮಾಡಲಿ ನರೈಚ, ಏನ ಮಾಡಲಿ ನರೈಚ. ಎಲ್ಲೋ ದಾಸಪುತ್ರ ವಿದುರ, ನಮ್ಮ ಅಣ್ಣನ ಬಾಯಿಗೆ ಬಂದ ನುಡಿದೆ, ಆದರೆ ಈ ಗದೆಯಿಂದ ಅಪ್ಪಳಿಸಬಿಡೇನು, ಈ ಸಭೆಯಿಂದ ಕಲಗುವುದೊಂದ. ಎಲೈ ನೀಚರೇ, ನನ್ನನ್ನು ಸಭೆಯಿಂದ ಆಚೆಗೆ ನೂಕುವಷ್ಟು ಸಾಮರ್ಥ್ಯ ಉಂಟಾಯಿತೆ. ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ನಿಮ್ಮನ್ನು ಪ್ರಹಾರಿಸಿ ಕೊಲ್ಲುವುದಾಗಿ ಶಪಥ ಮಾಡಿದಾಗ ನಿಮ್ಮನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ದುರ್ಯೋಧನ, ಪೂಜ್ಯನಾದ ವಿದುರನನ್ನು ಅಪಾರ್ಥಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಆತನು ಧನುರ್ಧಾರಿಯಾಗಿ ನಿಮ್ಮ ಪಕ್ಕದಲ್ಲಿ ನಿಂತಿದ್ದರೆ ನಿಮ್ಮನ್ನು ಜಯಿಸುವ ವೀರರು ಯಾರು ತಾನೇ ಇದ್ದರು? ಅನ್ಯಾಯವಾಗಿ ದುಡುಕಿದೆಯಲ್ಲ ದುರ್ಯೋಧನ. ಕಾರಣ ಈತನ ಗೊಟ್ಟು ಬೆದರಿಕೆಗೆ ನೀನು ಸಹ ಹೆದರುವುದೇ? ಈತನು ಎಂತಾದರೂ ಬಿಲ್ಲ ನಡೆದಿದ್ದಾಗಲಿ ಎಳೆದು ಯುದ್ಧ ಮಾಡಿರುವುದಾಗಲಿ ನೋಡಿದೆಯಾ? ಬಿಡು ಅದರ ಚಿಂತೆಯನ್ನು. ಈಗ ಸರ್ವರು ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಆಚೆ ಕೊಡಿಸಬೇಕಾಗುವುದು
ಎಚ್ಚರ ಸಹೋದರ ದುಶಾಸನ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ತೆಗಿಕೋ ಅಗ್ರಜ. ತೆಗಿಕೋ ಅಗ್ರಜ. ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಕುರುಕ್ಷೇತ್ರದ ಸೂತ್ರಧಾರನು ನಾನೇ, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನೇ, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನೇ, ಲೋಕದ ಗೀತವನ್ನು ಬಯಸುವ ನಾನು, ಲೋಕದ ಗೀತವನ್ನು ಬಯಸುವ ನಾನು, ಧರಿಸಿಯೇ ಧರ್ಮ ದೇಶಯ, ಹರಿಸುವೆ ಧರ್ಮ ಸಾಕ್ಷಿಯ, ಧರಿಸಿಯೇ ಧರ್ಮ ದೇಶಯ. ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಅಗಣಿತ ಮೈ ಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮ, ಧರಿಸಿಯೇ ಧರ್ಮ ದೇಶಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸಿಯೇ ಧರ್ಮ ದೇಶಯ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು ಸಹ. ಈ ಮದೋನ್ಮತನಾದ ದುರ್ಯೋಧನನು ನಾನು ಬಂದರೂ ಸಹ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ, ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗೋ ನನ್ನ ಯೋಗ ಮಾಡಿ. ಹೇಳು ಚಕ್ರವರ್ತಿ, ಹೇಳು. ಭೂಪಾಲಕನಾದ ನೀನು ಸಾಮಾನ್ಯ ಗೋಪಾಲಕನ ಪಾದಗಳಿಗೆ ಓಡೋಡಿ ಬಂದು ನಮಸ್ಕರಿಸುವುದೇ? ಛೇ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಚಕ್ರವರ್ತಿ. ಕೃಷ್ಣ, ಗೌರವೇಶ್ವರ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ಧೂರ್ತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೂ ಸಕಲ ಜೀವರಾಶಿಗಳಿಗೆ ಆಶ್ರಯವಾಗಿರುವ ಈ ಭೂಮಾತೆಗೆಂದು ತಿಳಿ ಬಂದಿದ್ದಾಯ್ತು. ಆಗಬಹುದು ಕೌರವೇಶ್ವರ. ಸಹೋದರ ದುಶಾಸನ, ಅಗ್ರಜ, ಪ್ರಾರಂಭವಾಗಲಿ ನರ್ತನ. ಅರಮನೆಗೆ ಬರಮಾಡಿ, ನರ್ತಕಿಯನ್ನು ಬರಮಾಡಿ.
ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳು ಕುರುಭು ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪವಿದ್ಯಶೂರ ಕೌನರ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪವಿದ್ಯಶೂರ ಕೌನರ ಪರಮಾತ್ಮ ಪರಮಾತ್ಮ ಸೋದರ ಮಾವನ ಇತದೆ ಚತುರ ಕೌರವೇಶ್ವರ ಚತುರ ಸೋದರ ಮಾವನ ಇತದೆ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಬು ರಾಜ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ
ನಲಿವಾ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ಸಾಧು ಎಲ್ಲ ನರ್ತಕಿಯರೇ, ಏತನು ನೀಲವರ್ಣನೆ, ಇಂಥ ಚೆಲುವನ್ನು ಯಾವ ಸ್ಥಾನದಲ್ಲಿ ಮತ್ತಾರು ಇಲ್ಲವೇ? ಹೇಳಿ, ಮತ್ತೊಮ್ಮೆ ಹೇಳಿ. ಭೀಮನಿಗೆ ಅಪುರದೊಡೆಯ ಗದತಾರಿ ಭೀಮನಿಗೆ ಬರು ಕಡುವೈ ನಮ್ಮ ಅರ್ಜುನಪುರದೊಡೆಯ ಗದತಾರಿ ಇವರಿಗೆ ಸಾಟಿ ಯಾರಿಯರಿಲ್ಲ ಇವರಿಗೆ ಸಾಟಿ ಯಾರಿಯರಿಲ್ಲ ಕುರುವಂಶ ಕುಲತಿಲ ಚಲದಂಕ ಮಲ್ಲ ಕುರುವಂಶ ಕುಲತಿಲ ಚಲದಂಕ ಮಲ್ಲ ಕರುಣಾಳು ಕುರುಬು ರಾಜೇಂದ್ರ ಕುರುವಂಶ ಕುಲತಿಲ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಂದ್ರ ತಗಜನ ತಗತಿಮಿ ತಗಜನ ತಗತಿಮಿ ತಗಜನ ತಗತಿ ತಾಂ 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 ತದಿಂ ತತಕಜುನು ತದಿಂ ತತಕಜುನು ತರಗಿಡ ಹಿಡದೆ ತದಿಂ ತತಕಜುನು ತದಿಂ ತತಕಜುನು ತರಗಿಡ ಹಿಡದೆ din nadi din nada 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 anta tari don takajunu tan tari don takajunu tai Tergedung takajunu tam Tergedung takajunu tai Tergedung takajunu tam Tergedung takajunu tai Dinna kirdak tam Dinna kirdak tai Dinna kirdak tam Dinna kirdak dai Dinna kirdak tam Dinna kirdak tam Tadit takadina din Takita jantarita tadiginakta tadiginakta Takita jantarita tadiginakta tadiginakta
junu taka di mi taka junu taka di mi taka junu tam tam tam. Taka di mi taka junu taka di mi taka junu taka di mi taka junu dai dai dai. Tam tata junu tam tata junu tam tata junu ta dingi nakata ta dingi nakata ta dingi nakata. Tata junu tata kita tam tata junu tata junu tak dingi nakata ta dingi nakata ta dingi nakata. Taka kita taka taka kita taka taka kita taka kita. Taka taka kita taka taka kita taka taka kita taka kita. Taka taka kita taka taka kita taka taka kita taka kita. Taka taka kita taka taka kita taka taka kita taka kita. Taka di mi taka junu taka di mi taka junu taka di mi taka junu. Ale ale Tak jum taka jum taka kita jum. Dadikina ko dadikina ko dak jum taka jum takita jum dadikina ko dadikina ko dadikina ko dak jum taka jum takita jum dadikina ko 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 da. ಮಾವ ನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ನಮ್ಮ ರಾಜನರ್ತಕರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇದಿ ಕಪಿಶ್ವರ ಅವರು ಬಹುಮಾನವಾಗಿ ಕೊಟ್ಟು ಕಳುಹಿಸಿ. ಕೃಷ್ಣ ಕೌರವೇಶ್ವರ ನೋಡಿಯಲ್ಲ ನಮ್ಮ ಆಸ್ಥಾನದ ವೈಭೋಗವನ್ನು. ನೋಡಿದನು ಕೌರವೇಶ್ವರ. ಇಂಥ ವೈಭೋಗವನ್ನು ಎಂತಾದರೂ ಪಾಂಡವರ ಆಸ್ಥಾನದಲ್ಲಿ ನೋಡಿದೆಯಾ? ಪಾಪ ಆ ಪಾಂಡವರಿಗೆ ಇಂಥ ವೈಭವವು ಎಲ್ಲಿಂದ ಬರಬೇಕು ಕೌರವೇಶ್ವರ? ಈಗ ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ಕೌರವೇಶ್ವರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಹಾಗೆ ಅವರನ್ನೊಮ್ಮೆ ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು ಕೌರವೇಶ್ವರ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನಾದರೂ ಕೇಳಬಹುದು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಗೌರವಿಸು ಕೌರವೇಶ್ವರ. ಕೃಷ್ಣ, ಕೌರವೇಶ್ವರ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಇಂಥ ಯಾಚನೆಯಿಂದಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಆಲಿಸಿ ತೀರ್ಪು ನೀಡಬೇಕಾಗಿದೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ನಡೆಯುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ವಹಿಸುವಿರೋ? ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಹೆಚ್ಚು ಹೊತ್ತು ಕಾಲಹರಣ ಮಾಡದೆ ಮುಖ್ಯವಾದ ವಿಚಾರಕ್ಕೆ ಬರುತ್ತೇನೆ. ಸತ್ಯವಂತರಾದ ಪಾಂಡವರು
ತಮ್ಮ ಮಾತಿನಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ನೀವು ದೀರ್ಘಕಾಲದಿಂದ ಅವರುಗಳ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಿದ್ದಾರೆ. ಲಾಕ್ಷ ಗೃಹದಾನ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಅವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇನ್ನು ಮುಂತಾದ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯದ ಮೇಲಿನ ಹಕ್ಕಿಗಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದೇ ನನ್ನ ಅಭಿಮತ. ಕೊಂಡಾಡೆ ದೇವತೆಯ ಕೊಂಡಾಡೆ ದೇವತೆಯ ಗುರುಕುಲ ದೇವತೆಯ ಗುರುಕುಲ ದೇವತೆಯ ಕೊಂಡಾಡೆ ದೇವತೆಯ ನೀನೆ ದೊರೆಯಾಗೆ ಜಗಕ್ಕೆಲ್ಲ ಪ್ರಭುವಾಗೆ ನೀನೆ ದೊರೆಯಾಗೆ ಜಗಕ್ಕೆಲ್ಲ ಪ್ರಭುವಾಗೆ ನೀನೆ ದೊರೆಯಾಗೆ ಜಗಕ್ಕೆಲ್ಲ ಪ್ರಭುವಾಗೆ ಗುರುಕುಲ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಕುಮಾರ ದುರ್ಯೋಧನ, ಕುಮಾರ ದುರ್ಯೋಧನ, ಪಡೆದಂತ ತಾಯಿ ತಂದೆ ಮನವನ್ನೊಯಿಸಬೇಡ. ಕುಮಾರ ದುರ್ಯೋಧನ, ತಾಯಿ ತಂದೆ ಮನವನ್ನೊಯಿಸಬೇಡ, ಕೊಡುವಾದ ರಾಜ್ಯವನ್ನು. ಕುಮಾರ ದುರ್ಯೋಧನ, ಕೊಡುವಾದ ರಾಜ್ಯವನ್ನು ಆ ಪಾಂಡು ಸೋತಾರಿಗೆ ನೀನೇಕೆ ಕೋಪಿಸುವೆ, ಯಾರೆಂದು ಭಾವಿಸುವೆ. ಕುಮಾರ 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 ದುರ್ಯೋಧನ, ಶ್ರೀಕೃಷ್ಣನ ಸಂದೇಹವು ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದರಿಂದ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ದುರ್ಬೋಧನೆಗೆ ಕಿವಿ ಕೊಡಬೇಡ. ನಿನ್ನ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಕಡೆಗೆ ನಿನಗೆ ಇಷ್ಟ ಬಂದಷ್ಟು ಭೂಮಿಯನ್ನು ಕೊಡು. ಇಷ್ಟೇ ನನ್ನ ಅಪೇಕ್ಷವು.
ಕುಮಾರ ದುರ್ಯೋಧನ. ಯಾರದು? ಓ ಚಿಕ್ಕಪ್ಪ ವಿದುರ, ನನಗೆ ನೀತಿ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲ್ಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ದುರ್ಯೋಧನ, ನಿನ್ನ ಇಚ್ಛೆದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಿಲ್ಲ ಏಕೆ? ನಿಮಗಾಗಲಿ, ಕೃಷ್ಣನಿಗಾಗಲಿ, ಅಥವಾ ಪಿತಾಮಹ ಗುರುದೇವನಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಂಡು ಬರುವವೋ ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕಂತನೇ ಮಾತನಾಡುತ್ತಿರುವಿರಿ. ಕೃಷ್ಣ, ಮಹಾನ್ ಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೆಯಾಗಿಯೇ ಮುಗಿಸಿದೆ. ನಿನ್ನ ಮರಳು ಮಾತಿಗೆ ಒಡಂಬುಡುವ ಬುದ್ಧಿ ನಾನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನೇ ರಕ್ತ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕ ನೀರಲ್ಲ. ಕೃಷ್ಣ, ಕೊಳಕ ನೀರಲ್ಲ. ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ತ್ರಿಲೋಕ ವಿಜಯ ಅರ್ಜುನ, ಸಕಲವನ್ನು ಬಲ್ಲವರು ನಕುಲ ಸಹದೇವರು. ಅವರ ಪರಾಕ್ರಮವನ್ನು ತಿಳಿಯದೆ ದುಡುಕಬೇಡ ದುರ್ಯೋಧನ. ಕೃಷ್ಣ, ಸಾಕು ನಿಲ್ಲಿಸು ಈ ನಿನ್ನ ಮಾತುಗಳನ್ನು. ಏನಂದೆ? ಧರ್ಮರಾಯನು ಕೈಯಲಾಗದ ಏಡಿ, ಹೊಟ್ಟೆ ಭಾಗ ಭೀಮ, ನಪುಂಸಕಾರ್ಜುನ, ಇನ್ನು ಆ ನಕುಲ ಸಹದೇವರು ಏನು ಅರಿಯದ ಕುನ್ನಿಗಳು. ಇಂಥವರ ಪರಾಕ್ರಮಗಳು ನಿನ್ನಂತ ಗೋಪಾಲನಿಗೆ ಹೊರತು ನನ್ನಂತ ಗಗನ ಚಕ್ರವರ್ತಿಗಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ನಮ್ಮವರ ಪರಾಕ್ರಮವನ್ನು ಕೇಳು. ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಇದೋ ನಾನು. ಬಂಡಿ ಬಂಡಿ ಅನ್ನವನ್ನು ತಿಂದು ಅಂಗಂಗಗಳನ್ನು ಬೆಳೆಸಿಕೊಂಡಿರುವ ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಈ ನನ್ನ ಹಸ್ತಿನಾವತಿ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟಲು ಸದಾ ಸಿದ್ಧನಾಗಿರುವ ಎನ್ನನು ಜದುಶಾಸನ. ಹೆದುರು ಬಿದ್ದ ಹೆದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆಯುವ ಸಿಂಧೂ ರಾಜ ದುರ್ಯೋಧನ. ಇನ್ನು ವಿರಾಟ ನಗರದಲ್ಲಿ ಹೊತ್ತರೆಗೆ ಥಗ ಥೈ ಎಂದು ನಾಟ್ಯ ಕಲಿಸುತ್ತಿದ್ದ ಆ ನಿನ್ನ ನಪುಂಸಕ ಅರ್ಜುನನ್ನು ವಧಿಸಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಟುವೆಂಬ ಧನಸ್ಸನ್ನು ಪಡೆದಿರುವ ನನ್ನ ಪ್ರಾಣ ಮಿತ್ರ ಕರ್ಣ. ಇನ್ನು ನಿನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ಹುಡುಕಿಕೊಡುವ ನನ್ನ ಮಾರ್ಗದರ್ಶಕ ಸೌಬಲ ರಾಜ ಶಕುನಿ. ಇನ್ನು ಗುರುದೇವ ಪಿತಾಮಹರ ಪರಾಕ್ರಮಗಳು ನಿನಗೆ ಚೆನ್ನಾಗಿ ಇದೆ. ಎಂತವರ ಪರಾಕ್ರಮಗಳು ಸದಾ ನಿನ್ನ ಜ್ಞಾಪದಲ್ಲಿರಲಿ ಕೃಷ್ಣ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು, ಅವರು ಅಷ್ಟಕ್ಕೆ ತೃಪ್ತಿ ಹೊಂದುವರು. ಕೃಷ್ಣ, ಪಾಂಡವರಿಗೆ 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವವು. ಅಲ್ಲಿಗೆ ಬೇಕಾದರೂ ಬರಲಿ, ಭಿಕ್ಷಾ ಪಾತ್ರೆ ಕೊಡಿಸುವೆನು. ದುರ್ಯೋಧನ, ಭೀಮನು ಬಹಳ ಹೊರಟ. ಯಾರಿಗೋ? ನಿನಗೆ. ಕೃಷ್ಣ, ಆತನಿಗಾದರೂ 1 ಗ್ರಾಮವನ್ನಾದರೂ ಕೊಡು, ನಿನ್ನ ಗೌರವಕ್ಕೆ ಕುಂದು ಬರುವುದಿಲ್ಲ. ಕೃಷ್ಣ, ಭೀಮನಿಗೆ 1 ಊರಲ್ಲ, 1 ಗೋವಿನ ಪಾದದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗುವುದಿಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನಂದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ, ದುರಭಿಮಾನವೇ? ಹಾಗಲ್ಲ ಕೇಳು ಕೃಷ್ಣ. ಈ ಕೆಚ್ಚದೆಯ ಕೌರವೇಶ್ವರನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ?
ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಅರ್ಜುನ. ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪ್ಪಟ ಸ್ನೇಹ ಬೆಳೆಸಿರಲವೇ ಆ ಗತಿಗೆಟ್ಟ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರ ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮದೇ ಧ್ವಜಪತಾಕೆ ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಅದು ದುರಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ಪಾಂಡವರು. ಅದು ಅದು ದುರಾಶಯ. ಹೆಜ್ಜೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ನಿನ್ನ ಈ ಕೌರವೇಶ್ವರನ ನಿರ್ಧಾರ ಚಲಿಸಲಾಗದು. ಕೃಷ್ಣ, ಅಣ್ಣನ ಮಾತು ನನಗೆ ಒಪ್ಪಿತು. ದುರಾತ್ಮನ ದೋಣಿಗಳ ಮಗರನದ ಈ ಕ್ಷಣ ಕೃಷ್ಣ, ಭಲೆ ಭಲೆ ಸಹೋದರ, ದೋಣಿಗಳ ಮಗರನದ ಈ ಕ್ಷಣ ಪುಂಡರನ್ನು ದ್ವೇಷಿಸಿ ಚಲವೆಯನ್ನು ಬರುವೆನ. ಭಲೆ ಭಲೆ ಸಹೋದರ, ಪುಂಡರನ್ನು ದ್ವೇಷಿಸಿ ಚಲವೆಯನ್ನು ಬರುವೆನ. ಅದಮರಲ್ಲ ಇದಮರಲ್ಲ ಸಿಗುದು ಬಂದ ಈ ಕ್ಷಣ ಕೃಷ್ಣ, ಮುಗದ ಮರವ ಅದಮರಲ್ಲ ಸಿಗುದು ಬಂದ ಈ ಕ್ಷಣ. ದುರಾತ್ಮನ ದೋಣಿಗಳ ಮದವದ ಈ ಕ್ಷಣ, ಮದವರದ ಈ ಕ್ಷಣ, ಮದವರದ ಈ ಕ್ಷಣ. ಕೃಷ್ಣ, ಉಕ್ಕಿ ಬರುವ ಆಸುರಾಸುರಕ್ಕೆ ಮೆಟ್ಟಿರಬಲ್ಲೆ. ಎದುರಾರು ಎದುರಿಗೆ ಸಿಕ್ಕಿವ ನೀ ಪಾಂಡವರುಗಳ ತಿಳಿಸಿಬಿಡು. ಸಿದ್ಧನೇ ಸಿದ್ಧ. ಕೃಷ್ಣ, ತಡಿಗಟ್ಟುವೆ, ಭಲೆ ಭಲೆ ಸಿಂಧುರಾಜ, ಹಿಡಿದ ಕೊಲ್ಲುವೆ. ತಡಿಗಟ್ಟುವೆ, ಪಡ 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 ಪಿಡಿಯುತ್ತ ಹಿಡಿಯುತ್ತ ಕೊಲ್ಲುವೆ. ಮೆಟ್ಟುತ್ತ ಈಗ್ಲೇ ಹೋದ ಹುಟ್ಟುತ್ತ ಪರಮ ಯೋಗ. ಮೆಟ್ಟುತ್ತ ಕುಟ್ಟುತ್ತ ಪುಡಿ ಪುಡಿಗಟ್ಟುತ್ತ ತಡಿಗಟ್ಟುವೆ, ತಡಿಗಟ್ಟುವೆ, ತಡಿಗಟ್ಟುವೆ. ಕೃಷ್ಣ, ರಾಜ, ಆ ಪಾಂಡವರ ವಂಶವನ್ನು ನಾಶ ಮಾಡಲು ನಾವು ಸದಾ ಸಿದ್ಧ. ಅವರ ವಂಶವನ್ನು ಅಡಿಗಿಟ್ಟಿಸದೆ ಹೋದರೆ ನಾನು ಸಿಂಧುರಾಜನೇ ಅಲ್ಲ. ಹೋಗಿ ಇದ್ದವೇ ಸಿದ್ಧವ ಎಂದು ನಿಮ್ಮ ಮಿತ್ರರಿಗೆ ತಿಳಿಸಿಬಿಡು ಕೃಷ್ಣ. ದುರ್ಯೋಧನನ ದುಶ್ವಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದೆ ಹೊರತು ಈ ರಾಧೆಯನಿಗೆ ಇಷ್ಟನ್ನವನ್ನು ರುಚಿಸುವುದಿಲ್ಲ. ಅಂತಿಮ ಕಾಲದಲ್ಲಿ ಸಂಧಿಯು ಬಯಸುವ ವೃದ್ಧರಿಗೆ ಸೇರಿದೆ ಹೊರತು ನಮ್ಮಂತ ವೀರಾದಿ ವೀರರಿಗಲ್ಲ. ಕೃಷ್ಣ, ಕರ್ಣ, ನೀನು ಸಹ ಇವರಂತೆ ಮಾತನಾಡು. ಅರ್ಜುನನ ಮೇಲಿನ ವೈಯಕ್ತಿಕ ವೈರಾಗ್ಯದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯತ್ನಿಸುವೆ. ಇದು ಎಂಥ ಸ್ವಾರ್ಥಾಭಿಮಾನ ಕರ್ಣ. ಹಠ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಹಠ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಈತನಾಗಲು ಏಕೆ ದಾತನ್ಯಾರೋ ಇತವ ಬರತೊಡೆ ಕೆಣಕಿ ಬಲಿಸುವುದೇ ಮುನ್ನ ಬರುವುದು ವೀರ ಸಮರ ಸಮರ. ಕೃಷ್ಣ, ಪಾಂಡು ತನಯರು ಪುರದೊಳು ಕೆಣಕದೆ ಪಾಂಡು ತನಯರು ಪುರದೊಳು ಕೆಣಕದೆ ಸಂಧಿ
ಸಂಧಿಯ ನಾಟಕ ಆಡಲು ಕಳುಹಿಸಿದರೆ ಸಂಧಿಯ ನಾಟಕ ಆಡಲು ಕಳುಹಿಸಿದರೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ನಿನಗೆ ವಲ್ಲಭನೆ ಕೃಷ್ಣ ಹಠವಂತರು ನಾವು ಹಿತವನು ತಿಳಿನೆ ಹಠವಂತರು ನಾವು ಹಿತವನು ತಿಳಿನೆ ದುರದಳು ಪಾತನ ಸಿರ ತೆಗೆದಿಡುವೆ ದುರದಳು ಪಾತನ ಸಿರ ತೆಗೆದಿಡುವೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ನಿನಗೆ ವಲ್ಲಭನೆ ಬಾಮ ವಲ್ಲಭನೆ ಕೃಷ್ಣ ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನು ಮನವನ್ನು ಅರ್ಪಿಸುತ್ತಿರುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕುತಿಮ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮಧೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಸಾರಿ ಸಾರಿ ಬೇಳ್ವೆ ನಿಮಗೆ ಪಾರಿ ತಾಳ್ಮೆಗಿಂ ಸಾರಿ ಸಾರಿ ಬೇಳ್ವೆ ನಿಮಗೆ ಪಾರಿ ತಾಳ್ಮೆಗಿಂ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಳ್ವೆ ನಿಮಗೆ ಪಾರಿ ತಾಳ್ಮೆಗಿಂ ತೋರು ನೀ ಜ್ಞಾತಿಯರಳು ಮೈತ್ರಿಯ ಭಾವವ ದುರ್ಯೋಧನ ತೋರು ನೀ ಜ್ಞಾತಿಯರಳು ಮೈತ್ರಿಯ ಭಾವವ ಸಹೋದರರ ಸಾನೆ ಕಣಿಗೆ ಮೀರಿ ಮೆರೆಯ ಬೇಡವೆನುತ ಕೃಷ್ಣ ಸಹೋದರರ ಸಾನೆ ಕಣಿಗೆ ಮೀರಿ ಮೆರೆಯ ಬೇಡವೆನು ಸಾರಿ ಸಾರಿ ಬೇಡ್ವೆ ನಿಮಗೆ ಬಾರಿ ತಾಳ್ಮೆಗಿಂ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡ್ವೆ ನಿಮಗೆ ಬಾರಿ ತಾಳ್ಮೆಗಿಂ ಗುರು ದ್ರೋಣ ವಿದುರ ಭೀಷ್ಮಾದಿ ಹಿರಿಯರ ಗುರು ದ್ರೋಣ ವಿದುರ ಭೀಷ್ಮಾದಿ ಹಿರಿಯರ ಮೆರೆದ ಸಭೆಯೊಳಗೆ ಜರಿದಾಡಬಹುದೇ ದುರ್ಯೋಧನ ಕೃಷ್ಣ ಮೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದೆ ಎನ್ನ ದಿಡ ನುಡಿ ಆಲಿಸೋ ದುರ್ಯೋಧನ ಕೃಷ್ಣ ಹಠ ಮಾಡದೆ ಎನ್ನ ದಿಡ ನುಡಿ ಆಲಿಸೋ ಕುರು ಪಾಂಡವರ ದೇಶಕ್ಕೆ ಮೂಲ ಕುರು ಪಾಂಡವರ ದೇಶಕ್ಕೆ ಮೂಲ ಶಕುನಿಯ ಸೇಡಿನ ವೃತ್ತಿ ಮಜಾಲ ಶಕುನಿಯ ಸೇಡಿನ ವೃತ್ತಿ ಮಜಾಲ ದುರ್ಬೋಧೆಗೆ ಕಿವಿ ಕೊಡದೆ ದುರ್ಬೋಧೆಗೆ ಕಿವಿ ಕೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ ತಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ ಸಾರಿ ಸಾರಿ ಬೇಡ್ವೆ ನಿಮಗೆ ಬಾರಿ ತಾಳ್ಮೆಗಿಂ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡ್ವೆ ನಿಮಗೆ
ನಿಮಗೆ ಪಾರಿತಾಳ್ಮೆಯಂ പാരിതാഴ്മയും പാരിതാഴ്മയും പാരിതാഴ്മയും. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರು ಇವರೆಲ್ಲರನ್ನೂ ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇಕೆ ನಾಶ ಮಾಡುವೆ? ಪಾಂಡವರಿಗೆ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ. ಮುಂದೆ ಬಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧಾರ ಮಾಡುವ ಸಲುವಾಗಿ ಇಂದು ನಿನ್ನಲ್ಲಿಗೆ ಸಂಧಿ ಭಿಕ್ಷೆ ಬೇಡಲು ಬಂದಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕಳೆದುಕೊಂಡಿದ್ದು ನನ್ನ ತಪ್ಪೆ ಅಥವಾ ಸತ್ಯವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ದುರ್ಯೋಧನ ಹೊರತಾಗಿ ಆಳಲು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ರಾಜ್ಯ ಒಪ್ಪಿಸುವ ಅಪಮಾನ ನನ್ನೆಂದಿಗಾಗದು ಕೃಷ್ಣ. ಛಲ ತೊಟ್ಟು ಮಾಡುವೆನು, ಯುದ್ಧದ ಭಯವನ್ನ ತೋರುವೆ ಜನಾರ್ದನ. ಇದು ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಕ್ರೋಧ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟಯು ಯುದ್ಧವೇ ಆಗದೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಎಳೆತಂದಿದ್ದನ್ನು ಮರೆತೆಯ? ನಿನ್ನ ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತಂದು ನೀವು ಮಾಡಿದ ಹವ್ಯಾಚ್ಯ ಅಪರಾಧಗಳು ಪ್ರಳಯದ ಧೂಮಕೇತುವಿನಂತೆ ನಿಮ್ಮ ನೀಚ ಕೃತ್ಯಗಳನ್ನು ಹಿಂಬಾಲಿಸುವೆಂದು ನೆನಪಿಡು. ವಾರಣಾವತಾರದ ಹೊರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಗುರು ಹಿರಿಯರ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಈ ಕೆಚ್ಚದೆಯ ಕೌರವೇಶ್ವರನನ್ನು ಕೊಚ್ಚಬೇಕೆಂದನಲ್ಲವೇ? ಕೆಟ್ಟರೂ ಸರಿಯ ಕಟ್ಟ ಕಡೆದಾಗಿ ಕಾಡಿಗಟ್ಟಲೇಬೇಕು ಎಂದು ಪಟ್ಟು ಹಿಡಿದ ಈ ಕಟ್ಟಾಳು ಕೌರವೇಶ್ವರನನ್ನು ಅಣಕಿಸಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವರ ಸದಿ ಪಾಂಚಾಲಿ ಅಂದೆ ತೊಟ್ಟೆನು ಛಲವನ್ನ. ಸ್ವಯಂ ಭೂತ ಪ್ರೇತಾತ್ಮಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ಉದ್ಭವವಾದ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಒಕ್ಕಣೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಮಶಾಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಯೇ ಹೆದೆಗೆಡಗೆ ಬಿಟ್ಟು ಕೊಡಲು ಕುರು ಭೂಮಿಯರ ಕೃಷ್ಣ. ಕೆಟ್ಟರು ಸರಿಯೇ ಹೆದೆಗೆಡಗೆ ಬಿಟ್ಟು ಕೊಡಲು ಕುರು ಭೂಮಿಯರ ಅಟ್ಟಹಾಸದಿಂದ ಭುಜವ ತೊಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ ಕೃಷ್ಣ. ಅಟ್ಟಹಾಸದಿಂದ ಭುಜವ ತೊಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ ಕಡೆಯ
ಕೆಡಮತಿ ಪಾಂಡವರ್ ಒಡೆಯನ ಕೇಳಿ ಕಡೆಯ ನಿರ್ಧಾರ ಬೇಳೆ. ಕೃಷ್ಣ ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು ಆಕಾಶವೋ ಮಂಡಲು ಬೋರ್ಗಡೆದು ಬಾಯಿ ಪಿಡಿಯಲಿ. ಆಕಾಶವೋ ಮಂಡಲು ಬೋರ್ಗಡೆದು ಬಾಯಿ ಪಿಡಿಯಲಿ. ರಾಜ್ಯವನ್ನು ಬಯಸುವವರು ಎನ್ನೊಡನೆ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳ್ವೆ ಕೆಡಮತಿ ಪಾಂಡವರ್ ಒಡೆಯನ ಕೇಳಿ ಕಡೆಯ ನಿರ್ಧಾರ ಬೇಳ್ವೆ. ಕೃಷ್ಣ ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಕೃಷ್ಣ? ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ಮಾರ್ಗವನ್ನು ಅನುಕರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರಲು. ಬಂದ ಮಾರ್ಗವನ್ನು ಅನುಕರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರಲು ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯೊಳ್ ಸಭೆಯೊಳ್ಳೆಂದು ಸತ್ಕರಿಸಲಿರುವರೆ. ಸಂಧಾನಕ್ಕಾಗಿ ಬಂದ ಅತಿಥಿಯೊಳ್ ಸಭೆಯೊಳ್ಳೆಂದು ಸತ್ಕರಿಸಲಿರುವರೆ. ಕಡೆಯ ನಿರ್ಧಾರ ಬೇಳ್ವೆ ಕೆಡಮತಿ ಪಾಂಡವರ್ ಒಡೆಯನ್ನ ಕೇಳಿ ಕಡೆಯ ನಿರ್ಧಾರ ಬೇಳ್ವೆ. ಕಡೆಯ ನಿರ್ಧಾರ ಬೇಳ್ವೆ ಕಡೆಯ ನಿರ್ಧಾರ ಬೇಳ್ವೆ. ಕೃಷ್ಣ ಛಲ ತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಮನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ಅನುಸ್ಕರಿಸಿದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಪುದುಚಿತ, ಅಂದನಾಗದೆ ಮುಂದಾಲೋಚಿಪುದುಚಿತ. ಸಂಧಿಗಾಗಿ ಬಂದವರನು ಎಂದಿಪುದನುಚಿತ, ಸಂಧಿಗಾಗಿ ಬಂದವರನು ನೆಂದಿಪುದನುಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ಮಾತ ಒದರದಿರಲು ಮಾಧವ, ಪದೇ ಪದೇ ಅದೇ ಮಾತ ಒದರದಿರಲು ಮಾಧವ. ಬಣಕ ನುಡಿಗಳೆಂ ರಕ್ತದ ಕಣ ಕಣವು ಕುದಿದು, ಬಣಕ ನುಡಿಗಳೆಂ ರಕ್ತದ ಕಣ ಕಣವು ಕುದಿದು ರಣದೊಳವರನ್ನು ಒಲಿಸಲು ಪಣ ತೊಟ್ಟಿರುವ ಕೆರಳಿದ ಕೇಸರಿಯ ಕೆಣಕಿ. ಪದೇ ಪದೇ ಅದೇ ಮಾತ ಒದರದಿರಲು ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಕೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗರೈ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗರೈ. ಅವರ ಆಕ್ರೋಶವ ಶಮನಗೊಳಿಸಲು, ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಯನು ಸಂಧಿ
ಪಣಕದ ನುಡಿಗಳೆಂ ಸೋಮು ಕೊಂದನೆನ್ನ ಬಣಕದ ನುಡಿಗಳೆಂ ಕೆಣಕಿ ಕೌರವನ ಕ್ರೋಧಾದೇಂ ಕೆಣಕಿ ಕೌರವನ ಕ್ರೋಧಾದೇಂ ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳಬೇಡ. ಯಾರಿಹರೋ 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 ಚಲದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು. ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡನೆ. ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡನೆ. ಹರುಷದಿಂದೊಳೆವ ಕುರು ಸಿಂಹಾಸನ. ಹರುಷದಿಂದೊಳೆವ ಕುರು ಸಿಂಹಾಸನ. ಕ್ಷಣಧೋಳ್ ಹದ ಪದನ. ಎಲ್ಲಿವನನ್ನು ಈ ಸಭೆಯೊಳು ಮನ್ನಿಪುವುದನುಚಿತ. ಎಲ್ಲಿವನನ್ನು ಈ ಸಭೆಯೊಳು ಮನ್ನಿಪುವುದನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೋತನಂ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೋತನಂ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ. ದರ್ಪದಿಂದ ಮೆರೆಯಬೇಡವೈ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ. ದರ್ಪದಿಂದ ಮೆರೆಯಬೇಡವೈ. ದುರ್ಯೋಧನ, ಈ ನಿನ್ನ ವರ್ತನೆ ಹವ್ಯಾಚ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನಿಂತಿರುವೆನು. ಯಾರಿಗೋ? ಇನ್ಯಾರಿಗೆ? ಈಗೋ ನಮ್ಮ ಸಾರ್ವಭೌಮರಿಗೆ. ಏನೆಂದು? ಸುಯೋಧನ, ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ನಡೆಯಲಿ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಆಗಲೇ ಮುಖ್ಯ ಸಲಹೆ ನಿಟ್ಟಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಇದು ನಮ್ಮ ಅದ್ಭುತವಾದ ಸತ್ಕಾರವಿದು. ಸಹೋದರ ದುಶಾಸನ, ಸಿಂಧುರಾಜ, ಕರ್ಣ, ಶಕುನಿ, ಬಂಧಿಸಿರಿ ಈತನನ್ನು. ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಯಾರು ಬಂಧಿಸುವಿರೋ ಈಗ ಬಂಧಿಸಿರಿ ನನ್ನನ್ನು. ಇವನನ್ನು